ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ಶಿವರಾತ್ರಿ ಹಬ್ಬ. ಈಗ ಟೈಮ್ ಬಂದು 4:56 ಆಗಿದೆ. ನಾನು ಇವತ್ತು ಮಾರ್ನಿಂಗ್ ಬೇಗ ಎದ್ದಿದ್ದೀನಿ, ಯಾಕಂದರೆ ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ನಮ್ಮ ಮನೇಲಿ ಯಾವ ರೀತಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ ಅಂತ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಅಲ್ವಾ, ಅದಕ್ಕೆ ಈಗ ಫಸ್ಟ್ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ತೊಳಿತಾ ಇದ್ದೀನಿ. ಹೊರಗಡೆ ಎಲ್ಲ ಮನೆ ಬಾಗಿಲನ್ನೆಲ್ಲ ತೊಳೆದಾಯಿತು. ಈಗ ನಾನು ಮನೆ ಒಳಗಡೆ ಎಲ್ಲ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಹಬ್ಬ ಇರೋದ್ರಿಂದ ಪೂಜೆ ಬೇಗ ಮಾಡಬೇಕಲ್ವ, ಅದಕ್ಕೇ. ಹಾಗೆಯೇ ನಾನು ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಗ್ಯಾಸ್ನೆಲ್ಲ ತೊಳೆದು ನೋಡಿ, ಅಡುಗೆ ಮನೇಲೇನು ಕ್ಲೀನಿಂಗ್ ಇರಲಿಲ್ಲ ಸದ್ಯ. ಈಗ ನಾನು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಪೂಜೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಮಕ್ಕಳು ಮಲಗಿದ್ರು, ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಮಲಗಿದ್ರು. ನಾನು ಬೆಳಗ್ಗೆನೇ ಬೇಗ ಎದ್ದು ಈಗ ಕಸ ಎಲ್ಲ ಗುಡಿಸಿ ಈಗ ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಹಬ್ಬದ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವ, ಅದಕ್ಕೇ ಈಗ ಬೆಳಗ್ಗೆ ಬೇಗ ಎದ್ದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಗೈಸ್, ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ 5:30 ಆಯಿತು ಟೈಮು. ನೋಡಿ, ಈಗ ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಹಾಗೆಯೇ ಈಗ ಮನೆಯಲ್ಲೂ ಅಷ್ಟೇ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಕಸ ಗುಡಿಸಿ ಮನೆಯೂ ಒರೆಸಿದ್ದೀನಿ. ನೋಡಿ, ಮನೆಯೆಲ್ಲ ಕ್ಲೀನಿಂಗ್ ಮುಗೀತು. ಈಗ ನಾನು ರಂಗೋಲಿ ಹಾಕಿದೆ. ನೋಡಿ, ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ರಂಗೋಲಿ ಹಾಕಿದೆ ನಾನು ಬೆಳಿಗ್ಗೆನೆ. ಈಗ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಈಗ ಸ್ನಾನಕ್ಕೆ ಹೋಗಿ ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಗೈಸ್, ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ ಈಗ ನೋಡಿ ರೆಡಿ ಆಗ್ತಾ ಇದ್ದೀನಿ. ಪೂಜೆ ಈಗ ಶಿವರಾತ್ರಿ ಪೂಜೆ ಮಾಡಬೇಕು. ಯಾವ ರೀತಿ ಪೂಜೆ ಮಾಡ್ತೀನಿ, ಹಾಗೆಯೇ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಗೈಸ್, ಈಗ ನಾನು ಹೊಸ್ಲು ಪೂಜೆ ಮಾಡ್ತಾ ಇದ್ದೀನಿ. ಮನೆ ದೇವ್ರ ಪೂಜೆಗಿಂತ ಮುಂಚೆನೇ ಹೊಸ್ಲು ಪೂಜೆ ಮಾಡ್ಕೋತಾ ಇದ್ದೀನಿ. ನಾನು ಈಗ ನೀರನ್ನೆಲ್ಲ ಹಾಕಿ ನೀಟಾಗಿ ತೊಳೆದು ನಾನು ಅರಿಶಿನ ಕುಂಕುಮನೆಲ್ಲ ಹಚ್ತಾ ಇದ್ದೀನಿ. ಹೊಸ್ಲು ಪೂಜೆ ರೆಡಿ ಮಾಡ್ಕೋತಾ ಇದ್ದೀನಿ. ಗೈಸ್, ನೋಡಿ, ಈಗ ನಾನು ಹೊಸ್ಲು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗೈಸ್, ನೋಡಿ, ಈಗ ಬೆಳಕಾಗ್ತಾ ಇತ್ತು ಮಾರ್ನಿಂಗ್. ನಾನು ತುಳಸಿಗೂ ರೆಡಿ ಮಾಡಿದ್ದೀನಿ, ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ. ಈಗ ನಾನು ದೇವ್ರ ಮನೆಗೆ ಬಂದಿದ್ದೀನಿ. ಈಗ ದೇವ್ರ ಮನೆಯಲ್ಲಿರುವಂತಹ ಸಾಮಾನೆಲ್ಲ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಹಾಗೆಯೇ ಫೋಟೋ ಎಲ್ಲನೂ ನೀಟಾಗಿ ಒರೆಸ್ಬಿಟ್ಟು ಹಾಗೆಯೇ ಈಗ ಎಲ್ಲನೂ ರೆಡಿ ಮಾಡಬೇಕು. ನೋಡಿ, ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀನಿ, ದೇವ್ರ ಪೂಜೆನ ಯಾವ ರೀತಿ ಮಾಡ್ತೀನಿ ಅಂತ ಈಗ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ದೇವ್ರ ಸಾಮಾನುಗಳನ್ನೆಲ್ಲ ನಾನು ಈಗ ಬೆಳಗಿಟ್ಕೊಂಡಿದ್ದೀನಿ. ಗೈಸ್, ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಈಗ ನಾನು ಯಾವ ರೀತಿ ಅಲಂಕಾರ ಮಾಡ್ತೀನಿ ಅಂತ ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ದೇವ್ರ ಮನೆ ಸಾಮಾನೆಲ್ಲ ನಾನು ತೊಳೆದಿದ್ದೀನಿ. ಈಗ ನಾನು ನೀಟಾಗಿರೋ ಬಟ್ಟೆ ತೊಗೊಂಡು ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ತೇವ ಇರುತ್ತೆ ಅಲ್ವಾ, ಅದಕ್ಕೆ.
ಗೈಸ್ ಈಗ ನಾನು ಎಲ್ಲ ದೇವ್ರ ಫೋಟೋಗಳಿಗೆಲ್ಲ ವಿಭೂತಿ ಹಚ್ಚಿ ಹಾಗೇನೆ ಈಗ ಅರಿಶಿನ ಕುಂಕುಮ ಹಾಕ್ತಾ ಇದ್ದೀನಿ ನಾನು. ಗೈಸ್ ಈಗ ನಾನು ಕಳಶ ಸ್ಥಾಪನೆ ಮಾಡ್ತಾ ಇದ್ದೀನಿ. ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ ದೇವ್ರ ಫೋಟೋಗೆ. ಹಾಗೆಯೇ ದೇವರ ವಿಗ್ರಹಗಳಿಗೆಲ್ಲ ನಾನು ಹೂ ಇಡ್ತಾ ಇದ್ದೀನಿ. ಹಾಗೆಯೇ ನಾನು ರಾಯರ ಪೂಜೆಗೂ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆ ದೇವ್ರು ಬಂದು ಮಲೆ ಮಹದೇಶ್ವರ ಗೈಸ್. ಆದ್ದರಿಂದ ನಾನು ತುಂಬ ಮಲೆ ಮಹದೇಶ್ವರ ದೇವ್ರನ್ನೂ ನಂಬ್ತೀನಿ. ಹಾಗೆಯೇ ನಾನು ರಾಘವೇಂದ್ರ ಸ್ವಾಮಿಯನ್ನು ಕೂಡ ತುಂಬ ನಂಬ್ತೀನಿ. ಗೈಸ್ ಅಲಂಕಾರ ಎಲ್ಲ ಮುಗೀತು. ಈಗ ನಾನು ದೀಪ ಹಚ್ಚುತ್ತಾ ಇದ್ದೀನಿ. ಗೈಸ್ ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಎದ್ದಿದ್ದಾರೆ. ಅವರು ಸ್ನಾನ ಮಾಡ್ಕೊಂಡು ಬನ್ನಿ ಹೋಗಿ ಅಂತ ಹೇಳಿದ್ದೀನಿ. ಈಗ ಅವರು ಬಂದಮೇಲೆ ನಾವು ಇಬ್ಬರು ಕೂಡ ಒಟ್ಟಿಗೆ ಪೂಜೆ ಮಾಡ್ತೀವಿ. ಹಾಗೆಯೇ ನನ್ನ ಇಬ್ಬರು ಮಕ್ಕಳು ಮಲಗಿದ್ದಾರೆ. ಅವರಿಬ್ಬರು ಎದ್ಮೇಲೆ ಅವ್ರನ್ನೂ ರೆಡಿ ಮಾಡಿ ಸ್ನಾನ ಮಾಡಿಸಿ ನಾನು ಪೂಜೆ ಮಾಡಿಸ್ತೀನಿ ಗೈಸ್. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ಅಂತ. ಬನ್ನಿ ನಿಮಗೆ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಗೈಸ್ ಈ ರೀತಿ ನಾನು ಅಲಂಕಾರ ಮಾಡಿದ್ದೀನಿ. ಗೈಸ್ ನೋಡಿ ನಾನು ಈ ರೀತಿ ಅಲಂಕಾರ ಮಾಡಿದ್ದೀನಿ. ಹಾಗೆಯೇ ನಾನು ಹಾಲನ್ನ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ನಾನು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಹಣ್ಣು ಕಾಯಿ ಎಲೆ ಅಡಿಕೆ ಇಟ್ಟು ನಾವು ಈಗ ಪೂಜೆ ಮಾಡ್ತಾಯಿದ್ದೀವಿ. ಹಾಗೆಯೇ ನೋಡಿ ನನ್ನ ಹಸ್ಬೆಂಡ್ ಬಂದರು. ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನನ್ನ ಹಸ್ಬೆಂಡ್ ಕೈಲೇ ನಾನು ಪೂಜೆ ಮಾಡಿಸೋದು ಹಬ್ಬಗಳಿಗೆಲ್ಲ. ಅವರು ಡ್ಯೂಟಿ ರಜೆ ಇರಲಿಲ್ಲ, ಡ್ಯೂಟಿಗೆ ಹೋಗಬೇಕಾಗಿತ್ತು. ಆದ್ದರಿಂದ ಅವರು ಕೂಡ ಬೇಗ ಎದ್ದಿದ್ದಾರೆ. ಈಗ ಪೂಜೆ ಮಾಡ್ತಾಯಿದ್ದಾರೆ ಗೈಸ್. ಓಕೆ ಈಗ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ.
ಗೈಸ್ ನೋಡಿ, ಪೂಜೆ ಮಾಡಿದ್ರೆ ಮನೆ ಒಂಥರ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ಅಂತಂದರೆ, ಒಂದು ಕಳೆ ಥರ ಇರುತ್ತೆ ಮನೆಯಲ್ಲಿ. ಎಷ್ಟು ಕಳೆಯಾಗಿ ಕಾಣ್ತಿದೆ ನೋಡಿ ಮನೆ. ಗೈಸ್ ಈಗ ಪೂಜೆ ಎಲ್ಲ ಮುಗೀತು, ಹಬ್ಬದ ಪೂಜೆ. ಈಗ ನಾನು ನನ್ನ ಹಸ್ಬೆಂಡ್ ಹತ್ರ ಆಶೀರ್ವಾದ ತಗೋತಾ ಇದ್ದೀನಿ. ಹಾಯ್ ಗೈಸ್, ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಇವತ್ತು ಶಿವರಾತ್ರಿ ವಿಶೇಷವಾಗಿ ನಾನೀಗ ಪೂಜೆ ಮುಗಿಸಿದ್ದೀನಿ. ಈಗ ಕೇಸರಿ ಬಾತು ಉಪ್ಪಿಟ್ಟು ಮಾಡಿಕೊಡ್ತಾ ಇದ್ದೀನಿ, ಶಿವರಾತ್ರಿ ಸ್ಪೆಷಲ್. ಗೈಸ್ ಈಗ ನಾನು ಕೇಸರಿ ಬಾತ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಬ್ಬದ ಪ್ರಯುಕ್ತವಾಗಿ ನಾನೀಗ ಉಪ್ಪಿಟ್ಟು ಕೇಸರಿ ಬಾತ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೇಸರಿ ಬಾತ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಉಪ್ಪಿಟ್ಟು ರೆಡಿ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಹೀರೆಕಾಯಿ ಬೇಳೆ ಸಾರು ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಈಗ ಕೇಸರಿ ಬಾತ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಗೈಸ್ ಈಗ ನಾನು ಉಪ್ಪಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಗೈಸ್ ಉಪ್ಪಿಟ್ಟು ಕೇಸರಿ ಬಾತ್ ರೆಡಿ ಮಾಡಿಕೊಟ್ಟೆ. ಹಾಗೆಯೇ ಅವರು ತಿಂಡಿ ಮುಗಿಸಿ ಈಗ ಡ್ಯೂಟಿಗೆ ಹೋಗಿದ್ದಾರೆ. ಈಗ ಸಂಜೆ ಆಯಿತು ಗೈಸ್. ಈಗ ನಮ್ಮ ಮನೆಗೆ ಧ್ರುವನ್ ಬಂದಿದೆ, ನನ್ನ ಮಗಳು ಫ್ರೆಂಡ್. ಇಬ್ಬರು ಆಟ ಆಡ್ತಾ ಇದ್ದಾರೆ. ಧ್ರುವನು ಬಿಲ್ವಪತ್ರೆ ತೊಗೊಂಡು ಬಂದು ಕೊಟ್ಟಿದ್ದಾನೆ ನನಗೆ. ನಾನು ಕೇಳಿದೆ, ಬೆಳಗ್ಗೆ ನನಗೆಲ್ಲೂ ಪೂಜೆಗೆ ಸಿಗಲಿಲ್ಲ, ಆದ್ದರಿಂದ ಈಗ ತಗೊಂಡು ಬಂದಿದ್ದಾನೆ. ಈಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಗೈಸ್. ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ, ನಾನು, ನನ್ನ ಮಗಳು, ನನ್ನ ಮಗ, ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ. ಈಗ ನಾವೆಲ್ಲರೂ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇದು ಚಾಮರಾಜೇಶ್ವರ ದೇವಸ್ಥಾನ, ಇಲ್ಲಿಗೆ ನಾವು ಬಂದಿದ್ದೀವಿ ಈಗ. ಹಾಗೆಯೇ ನನ್ನ ಫ್ರೆಂಡ್ಸು ಕೂಡ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ನೋಡಿ ಇಷ್ಟು ರಶ್ ಇತ್ತು, ಲೈನ್ ಇಲ್ಲಿವರೆಗೂ ಇತ್ತು ದೇವ್ರ ದರ್ಶನ ಮಾಡೋಕ್ಕೆ. ಈಗ ಬಂದು ನಾವು ಲೈನಲ್ಲಿ ನಿಂತಿದ್ದೀವಿ ನೋಡಿ. ಈಗ ನಾವು ಲೈನಲ್ಲಿ ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನಕ್ಕೆ. ನಮ್ಮ ಅಕ್ಕ ಹಾಗೆಯೇ ನಮ್ಮ ಫ್ರೆಂಡ್ಸು ಎಲ್ಲರೂ ಈಗ ನಾವು ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಮಕ್ಕಳಿಗೆಲ್ಲ ಈ ರೀತಿ ಆಟ ಸಾಮಾನೆಲ್ಲ ಇಟ್ಕೊಂಡಿದ್ರು. ನನ್ನ ಮಗ ಅಂತೂ ನೋಡಿಬಿಟ್ಟು, ಮಮ್ಮಿ ನನಗೆ ಆಟ ಸಾಮಾನು ತಗೊಡಿ, ಪಪ್ಪ ನನಗೆ ಆಟ ಸಾಮಾನು ತಗೊಡಿ ಅಂತ ಆಟ ಮಾಡ್ತಾ ಇದ್ದ. ನಾನು ದೇವ್ರ ದರ್ಶನ ಆದಮೇಲೆ ನಿನಗೆ ಆಟ ಸಾಮಾನು ತಗೊಡ್ತೀನಿ ಅಂದ್ಕೊಂಡು ಈಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಲೈನಲ್ಲಿ ನಿಂತ್ಕೊಂಡು ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಚಾಮರಾಜನಗರದಲ್ಲಿರೋ ಚಾಮರಾಜೇಶ್ವರ ದೇವಸ್ಥಾನ. ಗೈಸ್ ನೋಡಿ ಈಗ ನಾವು ದೇವಸ್ಥಾನದೊಳಗೆ ಬಂದಿದ್ದೀವಿ. ಇದು ನಂದಿ ಕಂಬ ನೋಡಿ, ಹಾಗೆಯೇ ಬಸವ ನೋಡಿ ಗೈಸ್ ಎಷ್ಟು ರಶ್ ಇದ್ದಾರೆ ಅಂತ. ಈಗ ನಾವು ದೇವಸ್ಥಾನದ ಗರ್ಭಗುಡಿ ಹತ್ತತ್ರ ಹೋಗ್ತಾ ಇದ್ದೀವಿ ನಾವು ಗೈಸ್. ದೇವ್ರ ದರ್ಶನ ಮಾಡೋದನ್ನ ನಾವು ವಿಡಿಯೋ ತೆಗಿಲಿಲ್ಲ, ನಾಟ್ ಅಲೌಡ್ ಅಂತಂದರು, ಅದಕ್ಕೇ ಗೈಸ್. ಈಗ ನಾವು ಚಾಮುಂಡೇಶ್ವರಿ ದೇವರ ದರ್ಶನ ಮಾಡೋಕ್ಕೆ ಈಗ ಲೈನಲ್ಲಿ ನಿಂತಿದ್ದೀವಿ. ಗೈಸ್ ಈಗ ಚಾಮುಂಡೇಶ್ವರಿ ದೇವ್ರ ದರ್ಶನ ಮಾಡಿಕೊಂಡು ಈಗ ನಾವು ದೇವಸ್ಥಾನದ ಸುತ್ತ ಈಗ ಹೋಗ್ತಾ ಇದ್ದೀವಿ ನಡ್ಕೊಂಡು.
ಗೈಸ್ ನೋಡಿ, ಶಿವನಿಗೆ ಶ್ರೀಗಂಧ ಹಾಗೇನೆ ಅರಿಶಿಣದಿಂದ ಅಲಂಕಾರ ಮಾಡಿದ್ದಾರೆ. ಗೈಸ್, ಈಗ ನಾನು ದೇವಸ್ಥಾನ ಸುತ್ತ ತೋರಿಸ್ತೇನೆ ನಿಮಗೆ ಯಾವ ರೀತಿ ಇದೆ ದೇವಸ್ಥಾನ ಅಂತ. ಈಗ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅಲ್ವಾ, ಅದಕ್ಕೆ ಸ್ವಲ್ಪ ಹೊತ್ತು ಕುಂತಿದ್ದು ಹೋಗೋಣ ಅಂತ ನಾವು ಈಗ ಕುಂತಿದ್ದೀವಿ. ಎಷ್ಟು ಜನ ರಶ್ ಇದ್ದಾರೆ ನೋಡಿ ಗೈಸ್. ಓಕೆ, ಈಗ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಈಗ ಪ್ರಸಾದ ಕೊಡ್ತಾಯಿದ್ರು. ಈಗ ಪ್ರಸಾದ ಈಸ್ಕೊಳ್ಳೋಕ್ಕೆ ನಿಂತಿದ್ದೀವಿ ನಾವು. ಈಗ ಎಲ್ರಿಗೂ ಪ್ರಸಾದ ಸಿಕ್ತು. ಎಲ್ಲರೂ ಅಲ್ಲೇ ದೇವಸ್ಥಾನದಲ್ಲೇ ಕೂತ್ಕೊಂಡು ಈಗ ಪ್ರಸಾದ ತಿಂತಾಯಿದ್ದೀವಿ. ಶಿವನು ನಮ್ಮ ಅಕ್ಕನ ಮಗ ಗುರು. ವಿಡಿಯೋ ತೆಗಿ ಅಂತ ಕೊಟ್ಟರೆ ನೋಡಿ ಯಾವ ರೀತಿ ತಲಾಟೆ ಆಡ್ತಾ ನಿಂತವನೇ. ಹಾಯ್ ಅಂತ ಮಾಡ್ತಾ ಇದ್ದಾನೆ ನಿಮಗೆಲ್ಲ. ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗ ಪ್ರಸಾದನ ತಗೊಂಡು ಇಲ್ಲಿ ತಿಂತ ಕುಂತಿದ್ದಾರೆ. ಓಕೆ, ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಈಗ ನಾವು ನೋಡಿ ಗೈಸ್, ಹೊರಗಡೆ ಬಂದಿದ್ದೀವಿ. ಆದರೂ ಇಷ್ಟೊಂದು ಜನ ರಶ್ ಇದ್ದಾರೆ ಇನ್ನೂ. ಓಕೆ, ಈಗ ನಮ್ಮದು ದರ್ಶನ ಎಲ್ಲ ಮುಗ್ದಿದೆ. ಈಗ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ಚಾಮರಾಜನಗರದಲ್ಲಿರುವಂತಹ ಸುತ್ತಮುತ್ತಲಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ನಾವು. ಗೈಸ್, ಈಗ ನಾವು ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಇಲ್ಲೂ ರಶ್ ಇತ್ತು ಗೈಸ್.
ನಾವು ಹೋಗಿ ಕೈ ಮುಕ್ಕೊಂಡು ಹಾಗೇ ತೀರ್ಥ ತೊಗೊಂಡು ಬಂದ್ವಿ. ಈಗ ನಾವು ನೋಡಿ ಎಷ್ಟು ರಶ್ ಇದ್ದಾರೆ ಅಂತ. ಗೈಸ್, ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಈಗ ನಾವು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಹಾಗೇ ದೇವ್ರ ದರ್ಶನ ಪಡ್ಕೋತಾ ಇದ್ದೀವಿ ನಾವು. ಈಗ ನಾವು ಮಾರಮ್ಮನ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಂತಿದ್ದೀವಿ. ಗೈಸ್ ನೋಡಿ, ಇದೇ ಮಾರಮ್ಮನ ದೇವಸ್ಥಾನ. ನೋಡಿ ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ. ಈಗ ನಾವು ಈ ದೇವ್ರ ದರ್ಶನ ಮುಗೀತು. ಈಗ ಈ ದೇವಸ್ಥಾನಕ್ಕೆ ಬಂದ್ವಿ. ಶ್ರೀ ಚನ್ನ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಗೈಸ್ ಇದು. ಈ ದೇವಸ್ಥಾನದಲ್ಲಿ ಅಷ್ಟೇನು ರಶ್ ಇರಲಿಲ್ಲ ಗೈಸ್. ಹೋಗಿ ನಾವು ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಹಾಗೆಯೇ ತೀರ್ಥ ಪ್ರಸಾದ ತಗೊಂಡು ಮಂಗಳಾರತಿ ತಗೊಂಡು ಬಂದ್ವಿ. ಗೈಸ್, ಈಗ ಈ ದೇವಸ್ಥಾನದಲ್ಲಿ ದರ್ಶನ ಮುಗೀತು. ಈಗ ನಾವು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ಇದು ಶ್ರೀಕಂಠೇಶ್ವರ ದೇವಸ್ಥಾನ. ಈಗ ಇಲ್ಲಿಗೆ ಬಂದಿದ್ದೀವಿ ನಾವು ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲೂ ರಶ್ ಇತ್ತು ಗೈಸ್. ಶ್ರೀಕಂಠೇಶ್ವರ ಸ್ವಾಮಿ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಗೈಸ್. ಈಗ ನಾವು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ನಾವು ಎಲ್ಲರೂ ಆನೆ ಮೇಲೆ ಕೂತ್ಕೊಂಡು ಬೇರೆ ಮಕ್ಕಳೆಲ್ಲ ಆಟ ಆಡ್ತಿದ್ರು. ನನ್ನ ಮಗಳೂ ಹಾಗೇನೆ ನನ್ನ ಮಗ ಇಬ್ಬರು ಕೂಡ. ನಾನು ಆನೆ ಮೇಲೆ ಕೂತ್ಕೋತೀನಿ ಮಮ್ಮಿ ಅಂತ. ನೋಡಿ ಯಾವ ರೀತಿ ಕೂತ್ಕೋತಾ ಇದ್ದಾರೆ. ನಮ್ಮ ಚುಮ್ಮಿ ಸುಬ್ಬುನೂ ಕೂತ್ಕೋತಾ ಇದ್ದಾರೆ. ಎಲ್ಲ ಮಕ್ಳಿಗೂ ಆನೆ ಕಂಡ್ರೆ ತುಂಬ ಇಷ್ಟಪಡ್ತಾರೆ ಅಲ್ವಾ, ಅದಕ್ಕೇ ಇವರಿಬ್ಬರು ಇಲ್ಲೇ ಆಟ ಆಡ್ತಾ ಕುಂತಿದ್ರು. ಗೈಸ್, ಈಗ ನಾವು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಈಗ ದೇವ್ರ ದರ್ಶನ ಪಡ್ಕೋತಾ ಇದ್ದೀವಿ. ಗೈಸ್ ನೋಡಿ, ಉರ್ಕತೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ಗೈಸ್. ಗೈಸ್, ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಈಗ ನಾವು ಮನೆಗೆ ಹೊರಡೋಣ ಅಂತ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಶಿವರಾತ್ರಿ ಹಬ್ಬ ಇರೋದ್ರಿಂದ ಎಲ್ಲ ದೇವರ ದರ್ಶನನೂ ಮಾಡಿಕೊಂಡ್ವಿ. ಈಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆಯಿತು ಗೈಸ್. ಈಗ ನಾವು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಬಾಯ್.